ನಾಲಿಗೆ ಮತ್ತು ಹೃದಯವು ಒಂದೇ ಸ್ವರದಲ್ಲಿರಬೇಕು. ಅದುವೇ ನಿಜವಾದ ದೇವ ಭಯಭಕ್ತಿಯ ಜೀವಿತವಾಗಿದೆ. ಪ್ರೀತಿಯುಳ್ಳ ವೀಕ್ಷಕರೇ, ದೇವರ ವಾಕ್ಯಗಳನ್ನು ವಚನವಾಗಿ ಅಧ್ಯಯನ ಮಾಡುವುದು ಎಷ್ಟೊಂದು ಆಸಕ್ತಿದಾಯಕವಲ್ಲವೇ? ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತೇನೆ. ಯೇಸು ಕ್ರಿಸ್ತನು ಮೂಕ ವ್ಯಕ್ತಿಯ ಬಾಯಿಯನ್ನು ಹೇಗೆ ಮುಟ್ಟಿದನು? ಊಟೆಯ ಬಾಯಿಂದ 2 ರೀತಿಯ ನೀರು ಹೊರಡುವುದೋ? ನಮ್ಮ ನಂಬಿಕೆಯು ಹೇಗಿದೆ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಕೀರ್ತನೆಗಳು 91:14 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಯಾಕೋಬನು ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಅದನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ನಮ್ಮ ಧ್ಯಾನದಲ್ಲಿ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವೆಲ್ಲರೂ ಸಾಮಾನ್ಯವಾಗಿ ಸರ್ಕಸ್ಸನ್ನು ನೋಡಿದ್ದೇವೆ. ಸರ್ಕಸ್ಸು ನಮ್ಮ ಊರಿನಲ್ಲಿ ಪ್ರದರ್ಶಿಸಲ್ಪಡುವುದಕ್ಕಾಗಿ ಬರಲಿದೆ ಎಂಬ ಸುದ್ದಿಯನ್ನು ಕೇಳಿದೊಡನೆ ನಮಗೆಲ್ಲ ಸಂತೋಷವಾಗುತ್ತಿತ್ತಲ್ಲವೇ? ಖಂಡಿತವಾಗಿಯೂ ನಾವು ಕುಟುಂಬ ಸಮೇತ ಅಥವಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಹೋಗಿ ಸರ್ಕಸ್ಸನ್ನು ನೋಡುತ್ತಾ ಇದ್ದೆವು. ಅಲ್ಲಿರುವ ವಿವಿಧ ಪಕ್ಷಿಗಳು, ಪ್ರಾಣಿಗಳು ಆಡುವುದನ್ನು ನೋಡುವಾಗ ಅದು ಆಶ್ಚರ್ಯಕರವಾಗಿರುತ್ತಿತ್ತು. ಅದರಲ್ಲೂ ಸಿಂಹ ಮತ್ತು ಹುಲಿಗಳ ಆಟವನ್ನು ನೋಡುವಾಗ ಅವುಗಳನ್ನು ಅಷ್ಟು ಸುಲಭವಾಗಿ ತಮ್ಮ ಹತೋಟಿಯಲ್ಲಿ ಇರಿಸಿಕೊಂಡಿರುವುದನ್ನು ನೋಡುವುದು ಬಹು ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು. ಯಾರೋ ಒಬ್ಬರು ಒಂದು ಸಾರಿ ಸಿಂಹ ಹುಲಿಗಳನ್ನು ಆಡಿಸುವ ಆ ಮುಖ್ಯಸ್ಥನ ಬಳಿಗೆ ಹೋಗಿ, ಅದು ಹೇಗೆ ಈ ಸಿಂಹ ಹುಲಿಗಳನ್ನು ನೀವು ಹತೋಟಿಯಲ್ಲಿರಿಸಿಕೊಂಡಿದ್ದೀರಿ ಎಂಬುದಾಗಿ ಪ್ರಶ್ನಿಸಿದರು. ಅದಕ್ಕೆ ಆ ವ್ಯಕ್ತಿಯು ನೀಡಿದಂಥ ಉತ್ತರವು ಬಹಳ ಆಶ್ಚರ್ಯವನ್ನುಂಟು ಮಾಡುವಂಥದ್ದಾಗಿತ್ತು. ಅವರು ಹೇಳಿದ್ದೇನೆಂದರೆ, ದೊಡ್ಡದಾಗಿ ಬೆಳೆದಿರುವ ಸಿಂಹ ಅಥವಾ ಹುಲಿಗಳನ್ನು ತರಬೇತುಗೊಳಿಸಲು ಆಗುವುದಿಲ್ಲ. ಆದ್ದರಿಂದ ಅವು ಇನ್ನೂ ಮರಿಗಳಾಗಿರುವಾಗಲೇ ನಾನು ಅವುಗಳನ್ನು ತೆಗೆದುಕೊಂಡು ಬಂದು ಅವುಗಳೊಂದಿಗೆ ಆಟವಾಡುತ್ತೇನೆ. ಅವು ದೊಡ್ಡದಾಗುತ್ತಾ ಬಂದ ಹಾಗೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತವೆ ಮತ್ತು ಒಂದು ದಿವಸ ಅವು ಘೋರ ಮೃಗವಾಗಿ ಬೆಳೆದು ನಿಂತಾಗ ಅವುಗಳನ್ನು ರಂಗಸ್ಥಳಕ್ಕೆ ಕರೆದುಕೊಂಡು ಬರುತ್ತೇನೆ. ಆಗ ಅವು ನನ್ನನ್ನು ಚೆನ್ನಾಗಿ ತಿಳಿದಿರುತ್ತವೆ, ನಾನು ಅವುಗಳನ್ನು ಚೆನ್ನಾಗಿ ತಿಳಿದಿರುತ್ತೇನೆ. ಹೀಗೆ ನಾವು ಆ ರಂಗಸ್ಥಳದಲ್ಲಿ ಆಟವನ್ನು ಪ್ರದರ್ಶಿಸಲು ಅನುಕೂಲವಾಗುತ್ತದೆ ಎಂದು. ಪ್ರಿಯರೇ, ಇದರ ಮೂಲಕವಾಗಿ ನಾನು ಹೇಳಬಯಸುವುದೇನೆಂದರೆ, ಸಿಂಹಗಳನ್ನು, ಹುಲಿಗಳನ್ನು, ಆನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಆದರೆ ನಮ್ಮ ಈ ಚಿಕ್ಕ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅಸಾಧ್ಯವಾಗಿದೆ. ಅದಕ್ಕಾಗಿಯೇ ಯಾರೋ ಒಬ್ಬರು ಹೀಗೆ ಹೇಳಿರುತ್ತಾರೆ. ಹೇಗೆಂದರೆ, ಜಗತ್ತಿನಲ್ಲಿ ಹತೋಟಿಯಲ್ಲಿಟ್ಟುಕೊಳ್ಳಲಾಗದ ಸಂಗತಿಯು ಹಲ್ಲುಗಳ ಹಿಂದೆ ತನ್ನ ಗುಹೆಯಲ್ಲಿ ಇದೆ ಎಂಬುದಾಗಿ. ಅದನ್ನು ಯಾವ ಮೃಗಾಲಯವಾಗಲಿ ಅಥವಾ ಯಾವ ಸರ್ಕಸ್ ಆಗಲಿ ಹತೋಟಿಯಲ್ಲಿ ಇಟ್ಟುಕೊಂಡು ನಿರ್ವಹಿಸಲಿಕ್ಕಾಗಿರುವುದಿಲ್ಲ. ಕೇವಲ ದೇವರು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವ ವಿಮೋಚಿಸಲ್ಪಟ್ಟ ಶರೀರದಲ್ಲಿನ ಪುನರ್ಜೀವನಗೊಳಿಸಲ್ಪಟ್ಟ ನಾಲಿಗೆಯು ಮಾತ್ರ ಆತನಿಂದ ಉಪಯೋಗಿಸಲ್ಪಡಲು ಯೋಗ್ಯವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಆಸಕ್ತಿಕರವಾದ ಮಾತನ್ನು ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಪ್ರಿಯರೇ,
ಇದನ್ನು ಬೇರೆ ಮಾತಿನಲ್ಲಿ ಹೇಳಬೇಕಾದರೆ ನಾಲಿಗೆ ಮತ್ತು ಹೃದಯವು ಏಕರಸದಲ್ಲಿರಬೇಕು ಅಥವಾ ಒಂದೇ ಸ್ವರದಲ್ಲಿರಬೇಕು ಎಂಬುದಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನದಲ್ಲಿ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ ಹೇಳಿರುತ್ತಾನೆ. ಹೃದಯವೆಂಬ ಬಾವಿಯಲ್ಲಿರುವಂಥದ್ದು ಬಾಯಿ ಎಂಬ ಬಕೆಟಿನ ಮೂಲಕ ಹೊರಗೆ ಬರುತ್ತದೆ. ಹೃದಯದಲ್ಲಿರುವ ಸಂಗತಿಯು ಶೀಘ್ರದಲ್ಲಿಯೋ ಅಥವಾ ಸ್ವಲ್ಪ ತಡವಾಗಿಯೋ ಹೇಗೋ ಒಂದಲ್ಲ ಒಂದು ದಿವಸ ಬಾಯಿಯಿಂದ ಹೊರಗಡೆ ಬಂದೇ ಬರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಒಬ್ಬ ಮೂಕ ವ್ಯಕ್ತಿಯನ್ನು ಕರೆದುಕೊಂಡು ಬಂದಾಗ ಅಲ್ಲಿ ಒಂದು ಆಸಕ್ತಿಕರವಾದ ಸಂಗತಿಯು ಜರುಗಿತು. ಪ್ರಿಯರೇ, ಸುವಾರ್ತೆಯ ಗ್ರಂಥಕರ್ತನು ಬಹು ಜಾಗರೂಕತೆಯಿಂದ ಬರೆಯುವುದೇನೆಂದರೆ ಆತನು ಅವನ ಬಾಯನ್ನು ಮುಟ್ಟಿದನು ಎಂಬುದಾಗಿ. ನನ್ನ ಪ್ರಿಯರೇ, ಇಂದು ಯೇಸು ಕ್ರಿಸ್ತನು ನಮ್ಮನ್ನು ಮುಟ್ಟಿದ್ದರೆ ಆತನು ನಮ್ಮ ಬಾಯಿಯನ್ನು ಮುಟ್ಟಿರುತ್ತಾನೆ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಆದ್ದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಕ್ಷಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಹೊಂದಿರುವ ನಾಲಿಗೆಯು ದೇವರನ್ನು ಸ್ತುತಿಸಲು ಅಥವಾ ದೇವರನ್ನು ದೂಷಿಸಲು ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈಗಾಗಲೇ ನಾವು ನೋಡಿಕೊಂಡಿರುವ ಹಾಗೆ ನಮ್ಮ ನಾಲಿಗೆಯು ನಮ್ಮನ್ನು ಪ್ರಾಣಿ ಲೋಕದಿಂದ ಮೇಲಕ್ಕೆ ಎತ್ತುವಂಥದ್ದಾಗಿದೆ. ಮಾನವನು ಕಿಚ್ಚು ಕಿಚ್ಚು ಮಾತನಾಡುವ ಮಂಗನಾಗಲಿ ಅಥವಾ ಗೇಲಿ ಮಾಡುವ ಪಕ್ಷಿಯಾಗಿರುವುದಿಲ್ಲ. ಮಾನವನು ಮತ್ತೊಬ್ಬ ಮಾನವನೊಂದಿಗೂ ಮತ್ತು ದೇವರೊಂದಿಗೂ ಸಂಪರ್ಕಿಸಲು ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದೇ ಮಾನವನು ಭಾನುವಾರದಂದು ಒಬ್ಬ ದೇವದೂತನಂತೆ ಹಾಡಬಲ್ಲನು ಮತ್ತು ವಾರವಿಡೀ ದೆವ್ವದ ಹಾಗೆ ವರ್ತಿಸಬಲ್ಲನು. ಇಂಥವನನ್ನು ನಾವು ಯಾವ ಹೆಸರಿನಿಂದಾದರೂ ಕರೆಯಬಹುದು, ಆದರೆ ಸತ್ಯವೇದವು ಇವನನ್ನು ಕಪಟಿ ಎಂದು ಕರೆಯುತ್ತದೆ. ಪ್ರಿಯರೇ, ನಮ್ಮ ಮಾತುಗಳು ಯಾರನ್ನಾದರೂ ದೇವರ ಬಳಿಗೆ ನಡೆಸಿದೆಯೋ ಅಥವಾ ದೇವರಿಂದ ದೂರಕ್ಕೆ ನಡೆಸಿದೆಯೋ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ಹೌದು, ಒಬ್ಬ ಮನುಷ್ಯನು ಅದೇ ಬಾಯಿಯಿಂದ ದೇವರನ್ನು ಸ್ತುತಿಸಿ ಆರಾಧಿಸುತ್ತಾನೆ ಮತ್ತು ಅದೇ ಬಾಯಿಯಿಂದ ದೇವರನ್ನು ದೂಷಿಸಿ ಆತನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿರುವ ಬೇರೆ ಮನುಷ್ಯರನ್ನು ಕ್ಷಪಿಸುತ್ತಾನೆ. ಹೃದಯದಲ್ಲಿ ತುಂಬಿರುವುದು ಬಾಯಿಯಿಂದ ಹೊರಡುತ್ತದೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು ಮತ್ತು ನಮ್ಮ ನಾಲಿಗೆ ಅದನ್ನು ಖಂಡಿತವಾಗಿಯೂ ಹೇಳಿಬಿಡುತ್ತದೆ ಎಂಬುದರ ಕುರಿತು ನಾವು ನಿಶ್ಚಯವಾಗಿರಬಹುದು. ಮುಂದಕ್ಕೆ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು. ಊಟೆಯ ಒಂದೇ ಬಾಯಿಂದ ಸಿಹಿನೀರು ಕಹಿನೀರು ಎರಡೂ ಹೊರಡುವುದುಂಟೆ? ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ? ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ? ಹಾಗೆಯೇ ಉಪ್ಪು ನೀರಿನ ಬಾಯಿಂದ ಸಿಹಿ ನೀರು ಬರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮನುಷ್ಯನು ಎರಡು ಮುಖವುಳ್ಳವನು, ಎರಡು ಮನಸ್ಸುಳ್ಳವನು ಆಗಿ ಇರಲಿಕ್ಕೆ ಸಾಧ್ಯವಿದೆ. ಅವನು ಒಳ್ಳೆಯದನ್ನು ಕೆಟ್ಟದ್ದನ್ನು ಎರಡೂ ಹೇಳಬಲ್ಲನು. ಆದರೆ ಈ ಲೋಕದಲ್ಲಿರುವ ಯಾವ ಊಟೆಯಾಗಲಿ ಬುಗ್ಗೆಯಾಗಲಿ ಕಹಿಯಾದ ನೀರನ್ನು ಸಿಹಿಯಾದ ನೀರನ್ನು ಕೊಟ್ಟಿರುವುದಿಲ್ಲ, ಮುಂದೆ ಕೊಡುವುದೂ ಇಲ್ಲ. ಹಾಗೆಯೇ ಒಂದೇ ಮರದಲ್ಲಿ ದ್ರಾಕ್ಷಿ ಹಣ್ಣು ಮತ್ತು ಅಂಜೂರದ ಹಣ್ಣು ಎರಡೂ ದೊರೆಯುವುದಿಲ್ಲ. ಪ್ರಿಯ ದೇವಜನರೇ, ಹೃದಯದಲ್ಲಿ ಉಂಟಾಗುವ ಅರಿಕೆಯನ್ನು ಹೊರಗೆ ತರುವ ಬಾಯಿಯೊಂದಿಗೆ ಈ ನಾಲಿಗೆ ಇರುವುದರಿಂದ ಅದು ಯಥಾರ್ಥವಾದ ನಂಬಿಕೆಯನ್ನು ಪ್ರಕಟಿಸುತ್ತದೆ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ನೋಡ್ರಿ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಎಂಬುದಾಗಿ. ಪ್ರಿಯ ದೇವಜನರೇ, ನಾಲಿಗೆಯು ಯಥಾರ್ಥವಾದ ನಂಬಿಕೆಯನ್ನು ಪ್ರಕಟಿಸಬಹುದು. ಅದು ದೇವರಿಗಾಗಿ ಸಾಕ್ಷಿಯನ್ನೂ ಕೊಡಬಹುದು. ಅದು ಜ್ಞಾನವನ್ನೂ ಮಾತನಾಡಬಹುದು. ಮುಂದಕ್ಕೆ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಲಹ ಮತ್ತು ತೀಕ್ಷ್ಣವಾದ ಮತ್ಸರವು ನಿಶ್ಚಯವಾಗಿಯೂ ನಂಬಿಕೆಯ ಫಲವಾಗಿರುವುದಿಲ್ಲ.
ಆದರೆ ಆ ರೀತಿಯಾದ ನಂಬಿಕೆಯನ್ನು ನಾಲಿಗೆಯು ಕಲುಕಿ ಹಾಕಬಹುದು. ಇಲ್ಲಿ ಯಾಕೋಬನು ಮೂಢನಾದ ವಿಶ್ವಾಸಿಯ ನಾಲಿಗೆಗೂ ಜ್ಞಾನಿಯಾದ ವಿಶ್ವಾಸಿಯ ನಾಲಿಗೆಗೂ ಪರಸ್ಪರ ಭೇದವನ್ನು ಮಾಡುತ್ತಿರುವನು. ನಿಜವಾಗಿಯೂ ನೋಡುವುದಾದರೆ ನಿಯಂತ್ರಣವಿಲ್ಲದ ನಾಲಿಗೆಯು ಇತರರ ಮನಸ್ಸಿನಲ್ಲಿ ಆ ನಿಯಂತ್ರಣವಿಲ್ಲದ ನಾಲಿಗೆಯನ್ನು ಹೊಂದಿರುವ ಮನುಷ್ಯನು ದೇವರ ಮಗುವಾಗಿದ್ದಾನೋ ಇಲ್ಲವೋ ಎಂಬ ಪ್ರಶ್ನೆಯನ್ನು ಎಬ್ಬಿಸುತ್ತದೆ. ಒಬ್ಬ ಯಥಾರ್ಥವಾದ ವಿಶ್ವಾಸಿಯು ವಾರದ 6 ದಿವಸಗಳು ಇತರರನ್ನು ಶಪಿಸುತ್ತಾ ಇದ್ದು ಭಾನುವಾರದಂದು ಗಾನವೃಂದದಲ್ಲಿ ಹಾಡುತ್ತಿರುವುದನ್ನು ನಂಬುವುದು ಕಷ್ಟಕರವಾಗಿರುತ್ತದೆ. ವಾರವಿಡೀ ಅಸಹ್ಯವಾದ ಹಾಸ್ಯದ ಮಾತುಗಳನ್ನಾಡುತ್ತಾ ಭಾನುವಾರದಂದು ಯೇಸು ಕ್ರಿಸ್ತನ ಪ್ರೀತಿಯ ಕುರಿತು ಭಾನುವಾರ ಪಾಠಶಾಲೆಯಲ್ಲಿ ಹೇಳುವುದು ಅಸಾಧ್ಯವಾದ ಸಂಗತಿಯಾಗಿದೆ. ನಾವು ಹೊಂದಿರುವ ನಾಲಿಗೆ ಯಾವುದಾದರೊಂದನ್ನು ಮಾಡಬಹುದು. ಅದು ಎರಡನ್ನೂ ಮಾಡಿದರೆ ಕಲಹವನ್ನು ಎಬ್ಬಿಸುವುದಕ್ಕೆ ಕಾರಣವಾಗುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ಸುಳ್ಳಾಡುವ ನಾಲಿಗೆಯು ವಾರವಿಡೀ ತನ್ನ ಸಂಭಾಷಣೆಯಲ್ಲಿ ಕರ್ತನನ್ನು ನಿರಾಕರಿಸುವಂಥದ್ದಾಗಿರುತ್ತದೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ. ಪ್ರಿಯ ದೇವಜನರೇ, ಕಲಹ ಮತ್ತು ಹೊಟ್ಟೆ ಕಿಚ್ಚು ದೇವರಿಂದ ಬಂದವುಗಳಲ್ಲ ಎಂಬುದಾಗಿ ಯಾಕೋಬನು ಸ್ಪಷ್ಟಪಡಿಸುತ್ತಿರುವುದನ್ನು ನಾವು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುತ್ತೇವೆ. ಅವು ಖಂಡಿತವಾಗಿಯೂ ದೇವರಿಂದ ಬಂದವುಗಳಾಗಿರದೆ ಅವು ಭೂ ಸಂಬಂಧವಾದವುಗಳು, ಪ್ರಾಕೃತ ಭಾವದವುಗಳು ಮತ್ತು ದೆವ್ವಗಳಿಗೆ ಸಂಬಂಧಪಟ್ಟವುಗಳು ಆಗಿರುತ್ತದೆ. ಮುಂದಕ್ಕೆ ನೋಡಿರಿ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು. ಮತ್ಸರವು ಪಕ್ಷಭೇದವೂ ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು ಎಂಬುದಾಗಿ. ಪ್ರಿಯ ದೇವಜನರೇ, ನಿಯಂತ್ರಣಕ್ಕೊಳಪಡದ ನಾಲಿಗೆಯು ಹೊಟ್ಟೆ ಕಿಚ್ಚನ್ನು, ಕಲಹವನ್ನು ಉತ್ಪಾದಿಸುತ್ತದೆ ಮತ್ತು ಅದು ಗಲಿಬಿಲಿಗೂ ಸಕಲ ವಿಧವಾದ ನೀಚ ಕೃತ್ಯಗಳಿಗೂ ಮುನ್ನಡೆಸುತ್ತದೆ. ದೇವರು ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿ ಪವಿತ್ರ ಗ್ರಂಥವು ಬಹು ಸ್ಪಷ್ಟಪಡಿಸುತ್ತದೆ. ಇಂದು ಈ ಲೋಕದಲ್ಲಿ ನಾವು ಕಾಣುವ ಗಲಿಬಿಲಿಯು ಈ ಚಿಕ್ಕ ನಾಲಿಗೆಯನ್ನು ಉಪಯೋಗಿಸಿ ಸೈತಾನನು ಮಾಡುವ ಕ್ರಿಯೆಯೇ ಆಗಿರುತ್ತದೆ. ಈ ಗಲಿಬಿಲಿಯು ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಈ ವಚನವು ಮುಂದಿನ ಅಧ್ಯಾಯದಲ್ಲಿ ಯಾಕೋಬನು ಹೇಳಲಿಕ್ಕಿರುವುದರೊಂದಿಗೆ ಬಹು ಸಮೀಪದಲ್ಲಿ ಕಟ್ಟಿಕೊಳ್ಳುವಂಥದ್ದಾಗಿರುತ್ತದೆ. ಅಲ್ಲಿ ಅವನು ಪ್ರಾಪಂಚಿಕ ಅಥವಾ ಲೌಕಿಕತೆ ನಿಜವಾಗಿಯೂ ಏನಾಗಿರುವುದು ಎಂಬುದರ ವ್ಯಾಖ್ಯಾನವನ್ನು ನಮಗೆ ತಿಳಿಸಲಿರುವನು. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಮೊದಲನೇದಾಗಿ ನಾವು ನೋಡುವುದೇನೆಂದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಎಂಬುದಾಗಿ. ಅಂದರೆ ಅದು ಯಾವ ಮಿಶ್ರಣವನ್ನು ಹೊಂದಿರುವುದಿಲ್ಲ, ಇದು ತೆಳ್ಳಗೆ ಮಾಡಲ್ಪಟ್ಟಿರುವುದಿಲ್ಲ, ಇದು ಅಸಲು ಪ್ರತಿ ಅಥವಾ ಮೂಲಭೂತವಾಗಿ ದೊರಕಿರುವ ಹಾಗೆಯೇ ಇರುತ್ತದೆ. ಇದು ದೇವರಿಂದ ಇಳಿದು ಬರುವ ಜ್ಞಾನವಾಗಿದೆ ಮತ್ತು ಯಾಕೋಬನು ಇದನ್ನು ಸ್ಪಷ್ಟವಾಗಿ ಗುರುತಿಸುತ್ತಾ ಇದ್ದಾನೆ. ಇದು ಪರಿಶುದ್ಧವಾದದ್ದು, ಅದರ ನಂತರ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಎಂಬುದಾಗಿ ಯಾಕೋಬನು ನಮಗೆ ತಿಳಿಸುತ್ತಿರುವನು. ಪ್ರಿಯರೇ, ಕಲಹ, ಅಸೂಯೆ, ಸಮಸ್ಯೆ, ಹೊಟ್ಟೆಕಿಚ್ಚು ಮುಂತಾದವುಗಳನ್ನು ಉತ್ಪಾದಿಸುವ ಯಾವುದೇ ಆದರೂ ಸರಿ, ಎಲ್ಲಿಂದ ಬಂದರೂ ಸರಿ, ಅದು ಕರ್ತನಿಂದ ಉಂಟಾದದ್ದಲ್ಲ ಎಂಬುದರ ಕುರಿತು ನಾವು ನಿಶ್ಚಯವಾಗಿರಬಹುದು. ಅದು ಖಂಡಿತವಾಗಿಯೂ ತಪ್ಪಾದ ಬೋಧನೆಯಿಂದ ಬರುವಂಥದ್ದಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನವನ್ನು. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಈಗಾಗಲೇ
17ನೇ ವಚನದಲ್ಲಿ ನೋಡಿಕೊಂಡ ಆ ವಿವಿಧ ಸಂಗತಿಗಳು ಅವೆಲ್ಲವೂ ನಂಬಿಕೆಯ ಫಲಗಳಾಗಿರುತ್ತವೆ. ನೀತಿಯೆಂಬ ಫಲವನ್ನು ಕೊಯ್ಯಬೇಕಾದರೆ ಸಮಾಧಾನವೆಂಬ ಬೀಜವನ್ನು ಬಿತ್ತಬೇಕು ಎಂಬುದಾಗಿ ಯಾಕೋಬನು ಈ 18ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಿರುವನು. ಕೀರ್ತನೆ 85 10ನೇ ವಚನದಲ್ಲಿ ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಹೇಗೆಂದರೆ ಕೃಪೆಯೋ ಸತ್ಯವೂ ಒಂದನ್ನೊಂದು ಕೂಡಿರುವವು, ನೀತಿಯೂ ಸಮಾಧಾನವೂ ಮುದ್ದಿಟ್ಟುಕೊಳ್ಳುವವು ಎಂಬುದಾಗಿ. ಇದು ಮುಂದೆ ಬರಲಿರುವ ಆ ಒಂದು ದಿನದ ಕುರಿತು ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ. ಆದರೆ ಇಂದಿನ ದಿನಗಳಲ್ಲಿ ಸಮಾಧಾನವು ಮತ್ತು ನೀತಿಯು ಒಂದನ್ನೊಂದು ಗುರುತಿಸದ ಹಾಗೆ ಇರುತ್ತವೆ. ಪ್ರಿಯ ದೇವಜನರೇ, ಈ 3ನೇ ಅಧ್ಯಾಯವು ಯಾಕೋಬನ ಪತ್ರಿಕೆಯ ಮೊದಲಿನ ಪ್ರಮುಖ ವಿಭಾಗವನ್ನು ಮುಕ್ತಾಯಗೊಳಿಸುತ್ತದೆ. ಇದರಲ್ಲಿ ಯಾಕೋಬನು ಯಥಾರ್ಥವಾದ ನಂಬಿಕೆಯನ್ನು ಪ್ರಾಮಾಣೀಕರಿಸಿ ನೋಡುವುದರ ಕುರಿತು ವ್ಯವಹರಿಸುತ್ತಾನೆ. ನೋಡಿರಿ, ನಂಬಿಕೆಯಲ್ಲಿ ವ್ಯತ್ಯಾಸಗಳಿರುತ್ತವೆ. ನಾವು ತಪ್ಪಾದ ಸಂಗತಿಯನ್ನು ನಂಬಬಹುದು ಅಥವಾ ಸುಮ್ಮನೆ ನಮ್ಮ ತಲೆಯನ್ನು ಆಡಿಸಿ ಅದನ್ನು ನಂಬಿಕೆ ಎಂಬುದಾಗಿ ಕರೆಯಬಹುದು. ಆದರೆ ರಕ್ಷಿಸುವ ನಂಬಿಕೆಯು ಸತ್ಕಾರ್ಯಗಳನ್ನು ಉತ್ಪಾದಿಸುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿ ಅದು ಯಥಾರ್ಥವಾದದ್ದೋ ಎಂಬುದನ್ನು ರುಜುವಾತುಪಡಿಸಲು ದೇವರು ಉಪಯೋಗಿಸುವ ವಿವಿಧ ಮಾರ್ಗಗಳನ್ನು ಯಾಕೋಬನು ಈ 3 ಅಧ್ಯಾಯಗಳಲ್ಲಿ ತೋರಿಸಿರುತ್ತಾನೆ. ಅವುಗಳಲ್ಲಿ ಮೊದಲನೆಯದಾಗಿ ದೇವರು ನಮ್ಮ ನಂಬಿಕೆಯನ್ನು ಪ್ರಯೋಗಗಳ ಅಥವಾ ಶೋಧನೆಗಳ ಮೂಲಕ ಪರೀಕ್ಷಿಸುತ್ತಾನೆ. ಎರಡನೇದಾಗಿ ದೇವರು ನಮ್ಮ ನಂಬಿಕೆಯನ್ನು ಕೆಟ್ಟದ್ದರಿಂದ ಪರೀಕ್ಷಿಸುವುದಿಲ್ಲ. ಮೂರನೆಯದಾಗಿ ದೇವರು ನಮ್ಮ ನಂಬಿಕೆಯನ್ನು ಮನುಷ್ಯನ ಮಾತುಗಳಿಂದಲ್ಲ, ಆದರೆ ದೇವರ ವಾಕ್ಯದಿಂದ. ನಾಲ್ಕನೇದಾಗಿ ವ್ಯಕ್ತಿಗಳ ವಿಷಯದಲ್ಲಿ ದೇವರು ನಂಬಿಕೆಯನ್ನು ಮನೋಭಾವ ಮತ್ತು ಕ್ರಿಯೆಯಿಂದ ಪರೀಕ್ಷಿಸುತ್ತಾನೆ. ಐದನೇದಾಗಿ ದೇವರು ನಮ್ಮ ನಂಬಿಕೆಯನ್ನು ಸತ್ಕಾರ್ಯಗಳಿಂದ ಪರೀಕ್ಷಿಸುತ್ತಾನೆ. ಮತ್ತು ಆರನೇದಾಗಿ ದೇವರು ನಮ್ಮ ನಂಬಿಕೆಯನ್ನು ನಾಲಿಗೆಯಿಂದ ಪರೀಕ್ಷಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಯಥಾರ್ಥವಾದ ನಂಬಿಕೆಯು ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗಿರುತ್ತದೆ ಎಂಬುದನ್ನು ಯಾಕೋಬನು ಸ್ಪಷ್ಟಪಡಿಸಿರುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಾನೆ, ನಮ್ಮ ನಂಬಿಕೆಯ ಬಗ್ಗೆ ತಿಳಿಸಿದ್ದಾನೆ. ನಾವು ಯಾವ ರೀತಿಯಲ್ಲಿ ಜೀವಿಸುತ್ತಾ ಇದ್ದೇವೆ, ನಮ್ಮ ನಂಬಿಕೆ ಹೇಗಿದೆ, ಅದು ಸತ್ಕಾರ್ಯಗಳನ್ನು ಮಾಡುತ್ತಾ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡಂಥ ನಾವು ಇದ್ದಂಥ ಸ್ಥಿತಿಯಲ್ಲಿ ದೇವರ ಬಳಿಗೆ ಬರೋಣ, ಒಪ್ಪಿಕೊಳ್ಳೋಣ. ಬಿಟ್ಟು ನಾವು ನಿಜವಾಗಿಯೂ ನಂಬಿಗಸ್ತರಾಗಿ ಜೀವಿಸೋಣ. ಹೀಗಾಗುವುದಕ್ಕೆ ದೇವರಿಗೆ ಸಹಾಯ ಮಾಡಲಿ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸನು ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ನಂಬಿಕೆ ಜೀವಿತ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಸ್ವಾಮಿ. ನಾವು ಇನ್ನೂ ಅಪನಂಬಿಗಸ್ತರಾಗಿರುವುದಾದರೆ, ಚಂಚಲತೆಯಿಂದ ಜೀವಿಸ್ತಿರುವುದಾದರೆ ನಮ್ಮನ್ನು ಕರುಣಿಸಿ ನಮ್ಮ ನಂಬಿಕೆಯನ್ನು ಬಲಪಡಿಸು. ನಿನ್ನ ವಾಕ್ಯಗಳಿಂದ ತುಂಬಿಸು. ನಿನ್ನನ್ನೇ ಪ್ರೀತಿಸುತ್ತಾ ಕ್ರಿಯೆಗಳಿಂದ ನಂಬಿಕೆಯನ್ನು ತೊಡಗಿಸಿಕೊಂಡವರಾಗಿ ಫಲಭರಿತರಾಗಿ ಜೀವಿಸಿದ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯದಿಂದ ಬಲವನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಹೊಂದಿದವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಹೃದಯವೆಂಬ ಬಾವಿಯಲ್ಲಿರುವುದು ಬಾಯಿ ಎಂಬ ಬಕೇಟಿನಿಂದ ಹೊರಗೆ ಬರುತ್ತದೆ. ಇದು ಸತ್ಯವಲ್ಲವೇ? ನಾಲಿಗೆ ಮತ್ತು ಹೃದಯ ಒಂದೇ ಸ್ವರದಲ್ಲಿದ್ದಾಗಲೇ ನಮ್ಮ ನಂಬಿಕೆ ಯಥಾರ್ಥವಾಗಿರುತ್ತದೆ. ರಕ್ಷಿಸುವ ನಂಬಿಕೆಯು ಸತ್ಕಾರ್ಯಗಳನ್ನು ಉತ್ಪಾದಿಸುವಂಥದ್ದಾಗಿದೆ. ಆದುದರಿಂದ ಯಾವಾಗಲೂ ಕ್ರಿಸ್ತ ನಂಬಿಕೆಯುಳ್ಳವರಾಗಿ ಒಳ್ಳೆಯ ಕ್ರಿಯೆಗಳನ್ನು ಮಾಡುತ್ತಾ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನವು? ನೀವು ಹೊಂದಿಕೊಂಡ ಸತ್ಯಗಳನ್ನು ಇಂದೇ ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗೆ ಇರಲಿ.